ಇಂಡಿಗೋ ವಿರುದ್ಧ ದಿಟ್ಟ ಕ್ರಮ. ವಿಮಾನ ಕಾರ್ಯಾಚರಣೆಯಲ್ಲಿ 10% ಕಡಿತ. ಕೇಂದ್ರ ಸರ್ಕಾರ ಮಹತ್ವದ ಆದೇಶ. ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಇಂಡಿಗೋ ವಿಮಾನ ಬಿಕ್ಕಟ್ಟಿನ ಬೆನ್ನಲ್ಲೇ ಭಾರತೀಯ ನಾಗರಿಕ ವಿಮಾನಯಾನ ಸಚಿವಾಲಯವು ಇಂಡಿಗೋ ವಿಮಾನಯಾನ ಸಂಸ್ಥೆಯ ವಿರುದ್ಧ ದಿಟ್ಟ ಕ್ರಮವನ್ನು ಕೈಗೊಂಡಿದ್ದು, ಒಟ್ಟು ವಿಮಾನಗಳ ಹಾರಾಟದಲ್ಲಿ 10% ಕಡಿತಗೊಳಿಸುವುದಕ್ಕೆ ಆದೇಶ ಹೊರಡಿಸಿದೆ. ಇಂಡಿಗೋ ವಿಮಾನ ಬಿಕ್ಕಟ್ಟಿನ ಬೆನ್ನಲ್ಲೇ ಭಾರತೀಯ ನಾಗರಿಕ ವಿಮಾನಯಾನ ಸಚಿವಾಲಯವು ವಿಮಾನಯಾನ ಸಂಸ್ಥೆಯ ವಿರುದ್ಧ ಇದೀಗ ಕ್ರಮವನ್ನು ಕೈಗೊಂಡಿರುವಂಥದ್ದು 10% ಕಡಿತಗೊಳಿಸುವಂತ ಆದೇಶವನ್ನ ದಿಟ್ಟವಾಗಿ ಹೊರಡಿಸಿದೆ. ಸರ್ಕಾರದ ಈ ಒಂದು ಆದೇಶದ ನಂತರ ಇಂಡಿಗೋ ಇನ್ನು ಮುಂದೆ ಈ ಹಿಂದೆ ನಿಗದಿಪಡಿಸಲಾದ ಎಲ್ಲ ವಿಮಾನಗಳನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ದೇಶದ ಅತಿದೊಡ್ಡ ವಿಮಾನಯಾನ ಸಂಸ್ಥೆಯು ಪೈಲಟ್ ಮತ್ತು ಸಿಬ್ಬಂದಿಗಳ ಪಟ್ಟಿಯಲ್ಲಿ ಯೋಜನೆಯನ್ನ ಮಾಡಿ ಕಳಪೆ ನಿರ್ವಹಣೆಯಿಂದಾಗಿ ಕಳೆದ 7-8 ದಿನಗಳಲ್ಲಿ 200ಕ್ಕೂ ಹೆಚ್ಚು ವಿಮಾನಗಳನ್ನು ರದ್ದುಗೊಳಿಸಿತ್ತು. ವಿಮಾನಯಾನ ನಿಯಂತ್ರಣ DGCA ಇಂದು ಇಂಡಿಗೋ ವಿಮಾನಯಾನ ಸಂಸ್ಥೆಯ ತನ್ನ ವಿಮಾನಗಳ ಕಾರ್ಯಾಚರಣೆಯಲ್ಲಿ 5% ಕಡಿಮೆ ಮಾಡುವಂತೆ ಕೇಳಿಕೊಂಡ ಬೆನ್ನಲ್ಲೇ ನಾಗರಿಕ ವಿಮಾನಯಾನ ಸಚಿವಾಲಯದ ಆದೇಶ ಹೊರಗಡೆ ಬಂದಿರುವಂಥದ್ದು. ಇಂಡಿಗೋದ ಎಲ್ಲಾ ಮಾರ್ಗಗಳನ್ನು ಕಡಿಮೆ ಮಾಡುವಂಥದ್ದು ಅಗತ್ಯ ಅಂತ ಹೇಳಿ ಸಚಿವಾಲಯ ತಿಳಿಸಿದೆ. ಇದು ವಿಮಾನಯಾನ ಕಾರ್ಯಾಚರಣೆಯನ್ನ ಸ್ಥಿರಗೊಳಿಸೋದಕ್ಕೆ ಹಾಗೆ ವಿಮಾನದ ಹಾರಾಟವನ್ನ ರದ್ದತಿ ಕಡಿಮೆ ಮಾಡೋದಕ್ಕೆ ಸಹಾಯವನ್ನ ಮಾಡ್ತಾ ಇದೆ. 10% ಕಡಿತವನ್ನ ಆದೇಶ ಕೊಡಲಾಗಿರುವಂಥದ್ದು. ಇದೆಲ್ಲದರ ನಂತರ ಇಂಡಿಗೋ ತನ್ನ ಎಲ್ಲ ಗಮ್ಯ ಸ್ಥಾನಗಳನ್ನ ಹಿಂದಿನಂತೆ ಒಳಗೊಳ್ಳಲಿದೆ. ಯಾವುದೇ ರಿಯಾಯಿತಿಗಳು ಹಾಗೆ ಪ್ರಯಾಣಿಕರ ಅನುಕೂಲ ಕ್ರಮಗಳು ಇಲ್ಲದೆ ದರ ಮಿತಿಗಳನ್ನು ಒಳಗೊಂಡಂತೆ ಎಲ್ಲ ಸರ್ಕಾರಿ ನಿರ್ದೇಶನಗಳನ್ನು ಪಾಲಿಸುವುದಕ್ಕೆ ಇಂಡಿಗೋ ಸಂಸ್ಥೆಗೆ ನಿರ್ದೇಶನವನ್ನ ಕೊಡಲಾಗಿದೆ. ಭಾರತದಲ್ಲಿ ಪ್ರಯಾಣದ ಬೇಡಿಕೆ ಹೆಚ್ಚಾಗ್ತಾ ಇರುವಂತಹ ಸಮಯದಲ್ಲಿ ಚಳಿಗಾಲಕ್ಕಾಗಿ DGCA ವಾರಕ್ಕೆ 15,014 ಇಂಡಿಗೋ ವಿಮಾನಗಳನ್ನು ಅನುಮೋದಿಸಿದೆ. ಹಾಗಿದ್ರೂ ಕೂಡ ಇಡೀ ತಿಂಗಳು ಅನುಮೋದಿಸಲಾದ 64,346 ವಿಮಾನಗಳಲ್ಲಿ ನವೆಂಬರ್ನಲ್ಲಿ 951 ವಿಮಾನಗಳನ್ನು ವಿಮಾನಯಾನ ಸಂಸ್ಥೆ ರದ್ದುಗೊಳಿಸಿದೆ. ವಿಮಾನಯಾನ ಸಂಸ್ಥೆ ಮತ್ತೆ ಹಳಿಗೆ ಬಂದಿರುವಂಥದ್ದು. ಕಾರ್ಯಾಚರಣೆಗಳು ಸ್ಥಿರವಾಗಿದ್ದು ಅದು ಎಲ್ಲ ಗ್ರಾಹಕರ ಅಗತ್ಯತೆಗಳ ಪೂರೈಕೆಯನ್ನ ಮಾಡುತ್ತೆ ಅಂತ ಹೇಳಿ ಇಂಡಿಗೋ ತಿಳಿಸಿರುವಂಥದ್ದು. ಇನ್ನು ಈ ಬಗ್ಗೆ ವಿಮಾನಯಾನ ಸಂಸ್ಥೆಯು ತನ್ನ ನೆಟ್ವರ್ಕ್ನಾದ್ಯಂತ ಎಲ್ಲ 138 ತಾಣಗಳಿಗೆ ಮತ್ತೆ ವಿಮಾನಗಳನ್ನು ನಿರ್ವಹಣೆ ಮಾಡುತ್ತೆ. ಇಂಡಿಗೋದ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ಷಮತೆ ಸಾಮಾನ್ಯ ಸ್ಥಿರತೆಯನ್ನು ಮರಳಿಸುತ್ತೆ ಅಂತ ಹೇಳಿ ಕಂಪನಿ ಹೇಳಿಕೊಂಡಿದೆ. ಇದೆಲ್ಲವೂ ಒಂದು ಕಡೆ ಆದರೆ ಇಂಡಿಗೋ ವಿಮಾನ ವ್ಯತ್ಯಯದಿಂದಾಗಿ ರೈಲ್ವೆಯನ್ನ ಹಿಡಿದಂಥ ಪ್ರಯಾಣಿಕರು, ವಂದೇ ಭಾರತ್, ರಾಜಧಾನಿ ಎಲ್ಲವೂ ಕೂಡ ಭರ್ತಿಯಾಗಿತ್ತು. ಹೌದು, ವಿಮಾನ ಹಾರಾಟದಲ್ಲಿ ಆಗಿರುವಂತಹ ಅಡಚಣೆಯಿಂದಾಗಿ ಭಾರತೀಯ ರೈಲ್ವೆಯತ್ತ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಗ್ತಾ ಇದ್ದು, ವಂದೇ ಭಾರತ್, ರಾಜಧಾನಿ ಮತ್ತು ಇತರ ಪ್ರೀಮಿಯಂ ರೈಲುಗಳು ವಿಮಾನಗಳ ಹಾರಾಟದ ರದ್ದತಿಗೆ ಒಳಗಾಗಿದೆ. ಚಳಿಗಾಲದಲ್ಲಿ ಪ್ರಯಾಣಿಕರು ತಮ್ಮ ಪ್ರಯಾಣದ ಯೋಜನೆಗಳನ್ನು ಬದಲಾಯಿಸಿಕೊಳ್ಳುವಂತೆ ರೈಲು ಜಾಲವು ಈಗಾಗಲೇ ಹಲವು ವಲಯದಲ್ಲಿ ಪ್ರಮುಖ ಅಂತರ್ನಗರ ಮಾರ್ಗದಲ್ಲಿ ಭಾರಿ ಹೆಚ್ಚುವರಿ ಬೇಡಿಕೆಗಳನ್ನು ನಿರ್ವಹಣೆ ಮಾಡ್ತಾ ಇರುವಂಥದ್ದು. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಎನ್ಸಿಐಬಿ ಟೈಮ್ಸ್ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.